ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡ ಸುಮ್ಮನೆ ಸಂಜು. ಯಾಕೆ ಹಂಗೆಲ್ಲ ಮಾಡಬೇಡ ಡಿಸ್ಟರ್ಬ್. ನಾನು ಮಾತೇ ನಿಂತೋಗ್ಬಿಡ್ತವೆ ಹಂಗೆಲ್ಲ ಡಿಸ್ಟರ್ಬ್ ಮಾಡಿದ್ರೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಹಾಯ್ ಅಂತ ಹೇಳ್ಬೇಕಾದ್ರೆ ಏನು ನಾನು ಇದ್ದೀನಿ, ನಾನು ದೆವ್ವನ ಹುಲಿನ ಸಿಂಹನ ಹೆದರ್ಕೊಳಕ್ಕೆ ನೀನು. ಫ್ರೆಂಡ್ಸ್, ಈಗ ಊಟ ಎಲ್ಲ ಆಯಿತು ನೋಡಿ. ನನ್ನ ಮಕ್ಕಳು ಇವಾಗ ಓದೋದು ಬರೆಯೋದೆಲ್ಲ ಮಾಡ್ತಾವ್ರೆ. ನಮ್ಮನೆಯವರು ಅಲ್ಲಿ ವಾಕ್ ಮಾಡ್ಕೊಂಬರ್ತೀನಿ ಅಂತ ಹೋದರು. ಊಟ ಆದಮೇಲೆ ಒಂದು ರೌಂಡ್ ಹೋಗ್ತಾರೆ. ನಂದು ಕೂಡ ಊಟ ಆಯಿತು. ಇವಾಗ ನೋಡಿ, ಇಲ್ಲಿ ಇನ್ನೂ ಬಟ್ಟೆ ಮುಡ್ಚಬೇಕು. ಎಲ್ಲ ಹರಡೈತಿ ಇಲ್ಲಿ ಬಟ್ಟೆ. ನನ್ನ ಮಕ್ಕಳು ನೋಡಿ ಎಲ್ಲ ಬುಕ್ಸ್ ಎಲ್ಲ ಹರಡ್ಕೊಂಡು ಬಟ್ಟೆ ಒಂದು ಕಡೆ ನೋಡಿ ಅರ್ಧಂಬರ್ಧ ಮಡ್ಚವ್ರೆ. ನನ್ನ ಮಗಳು ಮಡ್ಚವಳೆ, ಅಲ್ಲೇ ಬಿಟ್ಟವಳೆ ಅರ್ಧ. ಇವಾಗ ಅದನ್ನು ಮಡ್ಚಿಡ್ಬೇಕು ನಾನು. ಇವರು ಓದ್ಕೊಂತವ್ರು. ಇಬ್ರಿಗೂ ಕಾಲೇಜೆಲ್ಲ ಲ್ಯಾಬ್ ಎಕ್ಸಾಮು ಮಗಳದು. ಅವಳಿಗೆ ಬುಧವಾರ, ಗುರುವಾರ ಮಾಮೂಲಿ ಸಂಕ್ರಾಂತಿ ರಜಾ, ಮತ್ತು ಶುಕ್ರವಾರ ಶನಿವಾರ 3 ದಿನ ಅಷ್ಟೇ ಅವಳಿಗೆ ಲ್ಯಾಬ್ ಎಕ್ಸಾಮ್ ಇದೆ. ಅದಕ್ಕೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ದಾರೆ ಇವಳಿಗೆ. ಅವಳು ಓದ್ತಾನೆ ಅವಳೆ. ಒಂದು 3-4 ದಿನದಿಂದಲೂ ರೆಸ್ಟ್ ಇಲ್ದಂಗೆ ಓದ್ತಾವಳೆ. ಇವೊಂದು ನೆನೆಯಿಂದ ಇವತ್ತಿಂದ ಸ್ಟಾರ್ಟ್ ಏನೋ ನಿಂದು? ಇವತ್ತು ಸೋಮವಾರಲ್ಲೇ, ಇವತ್ತಿಂದ ಸ್ಟಾರ್ಟು. ಹಾಂ, ಇವನು ಓದ್ತಾವನು ಇವಾಗ. ನೋಡೋಣ 9th ಹೆಂಗೆ ಪಾಸ್ ಮಾಡ್ತಾನೆ. 9th ಹೆಂಗೆ, ಫಸ್ಟ್ ಕ್ಲಾಸಾ ಸೆಕೆಂಡಾ ಥರ್ಡ್? ಗುಡ್, ಎಕ್ಸಿಲೆಂಟ್. ಹೌದಾ? ಹಾಂ, ನಂಗೆ ಬೇಕು ಕಾವ್ಯ, ಅರ್ಥ ಮಾಡ್ಕೋ ಚೂರು. ಓದ್ತಿಲ್ವ ಇಲ್ಲಿ? ಮತ್ತೆ ಆಗ್ಲಿಂದ ನೋಡ್ಕೊಂಡ್ ಕೂತಿದ್ ನೋಡ್ ಮಮ್ಮಿ, ಆಗ್ಲಿಂದ ಶಾರ್ಟ್ಸ್ ನೋಡ್ತಿದ್ದ. ಯಾಕೆ ಸ್ಮೈಲ್ ಬತ್ತಾವೆ? ಮಮ್ಮಿ ಅಲ್ಲಿ ಪೆನ್ಸಿಲ್ ಇಕ್ಕಿದ್ದೀನಿ, ಪೆನ್ಸಿಲ್ ಇಕ್ಕಿದ್ದು. ಎಲ್ಲಿ? ಅಲ್ಲಿ ಬೆಡ್ ಮೇಲೆ. ಬೆಡ್ ಮೇಲೆ ಇಲ್ಲ ಕಣೋ. ಇಲ್ಲಿ ಈ ಕಡೆನಾ? ಎಲ್ಲ ಬೇಕಾ? ಪೆನ್ಸಿಲಾ? ಅದೇ ಪೆನ್ಸಿಲು ಎಲ್ಲೈತಿ ಇದು ಪೆನ್ಸಿಲ್? ಸಂಜು 2 ಐತೆ, 3 ಐತೆ, 4 ಐತೆ ಪೆನ್ಸಿಲು. ಹಾಫ್ ಡೇ ಬಿಡ್ತಾವ್ರಿ ಇವಾಗ ಇವನಿಗೆ. ಅವಳಿಗೆ ಅದೇ ರಜಾ ಅಂತ ಹೇಳಿದ್ನಲ್ಲ, ಮತ್ತು ಬುಧವಾರ ಹೋಗ್ಬೇಕು ಅವಳಿಗೆ ಕಾಲೇಜ್ಗೆ. ಇದು ಯಾವ ಸಬ್ಜೆಕ್ಟ್ ಸಂಜು? ಇಂಗ್ಲೀಷ್ 1 ಗ್ರಾಮರಾ? ನಾಡಿದ್ದು ಕರೆಂಟ್ ಇದ್ದರೆ ಸ್ವಲ್ಪ ಕ್ಲಿಯರಾಗಿ ಬರ್ತೈತೆ. ಇದು ಏನು ವಿಡಿಯೋ ಅಂದರೆ ಲೈಟ್ ಬೆಳಕು ಜಾಸ್ತಿ ಇರಬೇಕು. ಯಾಕೋ ಹೊಸ ಫೋನಾಗ ಯಾಕೋ ಕ್ಲಿಯರೆನ್ಸ್ ಇಲ್ಲ. ಇದು ವಿಡಿಯೋ ಹೊಸ ಫೋನ್ ತಗೊಬಂದವ್ರು ನಮ್ಮ ಮನೆಯವರು, ಆದರೂ ಕ್ಲಿಯರೆನ್ಸ್ ಇಲ್ಲ. ನಾಡಿದ್ದು ಕೆಮಿಸ್ಟ್ರಿ. ನಾಡಿದ್ದಾ? ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಒಂದೊಂದು ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ವೀಡಿಯೋಸು ಹಾಕ್ತಾಯಿರ್ತೀನಿ ಮಧ್ಯದಲ್ಲಿ, ಮತ್ತು ವ್ಲಾಗ್ಸು ಮತ್ತು ದೇವ್ರ ವೀಡಿಯೋಸು ಎರಡೂ ಬರುತ್ತೆ. ಎಲ್ಲೋ ಒಂದೊಂದು ಸಲ ದೇವ್ರ ವೀಡಿಯೋಸ್ ಹಾಕ್ತೀನಿ, ಮತ್ತು ವ್ಲಾಗ್ಸು ಅಷ್ಟೇ. ಒಂದೊಂದು ವೀಡಿಯೋನು ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ಚಾನಲಲ್ಲಿ. ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ನೋಡೋಣ, ಸಾಧ್ಯ ಆದರೆ ಬೇರೆ ವಿಡಿಯೋಸ್ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಹಂಗೆ ಇರುತ್ತೆ ಚಾನಲ್ಲು. ಈ ಚಾನಲಲ್ಲಿ ಇದು ಮಾನಿಟೈಸ್ ಆಗಿದೆಯಲ್ವ ಚಾನಲ್ಲು, ಮಾನಿಟೈಸ್ ಆಗಿರೋದ್ರಿಂದ ನಾನು ಇದೇ ಚಾನಲಲ್ಲೇ ಅಪ್ಲೋಡ್ ಮಾಡೋಣ ವ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ, ಬರೀ ದೇವ್ರ ವೀಡಿಯೋಸ್ ಹಾಕ್ತೀನಿ ಈ ಚಾನಲಲ್ಲಿ ಅಂತ, ಮೊದಲಿನ ಥರ ಅಂತ. ಅಂದರೆ ನನಗೆ ಯಾರೋ ಹೇಳಿದ್ರು ಫ್ರೀಸ್ ಆಗಿದೆ ನಿಮ್ಮ ಚಾನಲ್ಲು ಅಂತ ಅಂದ್ಬಿಟ್ಟು. ಆಮೇಲೆ OIT ಕಡೆಯಿಂದನೂ ಒಂದು ಇನ್ಫಾರ್ಮೇಷನ್ ಬಂದಿತ್ತು ನನಗೆ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ವಿಡಿಯೋಸು ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಬರೀ ದೇವ್ರ ವೀಡಿಯೋಸ್ ಹಾಕೋಣ ಈ ಚಾನಲಲ್ಲಿ. ಎಲ್ಲ ಮಿಕ್ಸ್ ಕಂಟೆಂಟ್ ಆಗ್ಬಿಟ್ಟಿದೆ ಈ ಚಾನಲಲ್ಲಿ. ಹಂಗಾಗಿ ವ್ಲಾಗ್ ಚಾನಲ್ ಒಂದು, ದೇವ್ರ ವೀಡಿಯೋಸ್ ಚಾನಲ್ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ಯಾಕೋ ಗೊತ್ತಿಲ್ಲ, ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಮಕ್ಕಳೆಲ್ಲ ಬೇಡ ಮಮ್ಮಿ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡು ವೀಡಿಯೋಸ್ ಎಲ್ಲ, ದೇವ್ರ ವೀಡಿಯೋಸು ಮಾಡು, ಮಧ್ಯದಲ್ಲಿ ವ್ಲಾಗ್ಸು ಕೂಡ ಮಾಡು, ಏನೂ ಆಗೋಲ್ಲ, ಸರಿ ಹೋಗುತ್ತೆ, ಚಾನಲ್ಗೆ ಏನೂ ತೊಂದರೆ ಆಗೋಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳು. ಹಂಗಾಗಿ ಮತ್ತೆ ನಾನು ಇದೇ ಚಾನಲಲ್ಲೇ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಅಂದರೆ ದೇವ್ರ ವೀಡಿಯೋಸು ಒಂದೊಂದು ಬರುತ್ತೆ, ವ್ಲಾಗ್ಸು ಒಂದೊಂದು ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಮಗ 5:15 ಇದ್ದಿದ್ದ ನೋಡಿ, ಈಗ ಟೈಮ್ 5:30 ಆಗಿದೆ. ಮಲ್ಕೊಳ್ಳೋರ್ಗೂ ಬಿಡೋಲ್ಲ, ಡಿಸ್ಟರ್ಬ್ ಮಾಡ್ತಾನೆ.
ಇಲ್ಲಿ ಹಾಲಲ್ಲೇ ಮಲಗೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ನಾನು ಈಚೆನೇ ಮಲಗೋದು, ನನ್ನ ಮಗಳು ಹೊರಗೆ ಮಲ್ಕೊತಾಳೆ. ಅವನು ಓದ್ತವನೇ ಎದ್ದು. ನಾನು ಮಲ್ಕೊಂಡಿದ್ದೆ, ನನ್ನ ಮೊಬೈಲಲ್ಲಿ ಅಲಾರಾಮ್ ಎಲ್ಲ ಇಟ್ಟಿದ್ದೆ. ಅವನು ಎಬ್ಬಿಸ್ದೆ, ಎದ್ದು ಓದ್ಕೊಳಪ್ಪ ಅಂದ್ಬಿಟ್ಟು ಅವನು ಎದ್ದು ಓದ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ನಾನು ಹಂಗೂ ಹಿಂಗೂ ಮಾಡಿ ಸ್ವಲ್ಪ ಲೇಟಾಗಿ ಎದ್ದೆ, ಅಂದರೆ 6:30 6:45 ಆಗಿತ್ತು. ಅಷ್ಟರಲ್ಲಿ ಕಾಯಿಸ್ಕೊಂಡು ಕುಡಿತಾ ಇದ್ದ. ನಾನೇ ಹೇಳ್ದೆ ಹಂಗೇ, ನನಗೂ ನಿದ್ದೆ ಕೊಡಲ್ಲ ಇವನು ಎದ್ಬಿಟ್ರೆ. ಜೋರಾಗಿ ಓದ್ಕೊಳ್ಳೋದು, ಡಿಸ್ಟರ್ಬ್ ಮಾಡೋದೆಲ್ಲ ಮಾಡ್ತಾ ಇರ್ತಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 5 ಗಂಟೆಗೆ ಎದ್ದಿದ್ದೆ. ನನ್ನ ಮಗ ಓದ್ಕೊತಾ ಇದ್ದ. 7 ಗಂಟೆ ಆಲ್ರೆಡಿ. 7 ಗಂಟೆನಾ? ಈಗ ಎಷ್ಟು ಹೇಳಿದೆ ನಾನು? 6 ಗಂಟೆ ಹೇಳೋದ್ನಾ? 6 ಗಂಟೆ ಅಲ್ಲ, 7 ಗಂಟೆ ಆಗೈತೆ ಆಲ್ರೆಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಇಲ್ಲ, ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದಿರೋದಷ್ಟೇ. ಇಲ್ಲಾಂದರೆ 5:30 5:45 ಎದ್ದೊಳ್ಬೇಕು. ಲಂಚ್ ಬಾಕ್ಸ್ ಇರುತ್ತಲ್ಲ ಅವಾಗ. ಈಗ ಟೀ ಇಟ್ಕೊಂಡಿದ್ದೀನಿ. ಮಗನಿಗೆ ಹಾಲು ಬಗ್ಗಿಸಿ ಅವನೇ ಕಾಯಿಸ್ಕೊಂಡು ಇವತ್ತು. ನೋಡಿ, ನನ್ನ ಮಗ ಅಲ್ಲಿ ಓದ್ತಾ ಇದ್ದಾನೆ. ಟೀ ಆಯ್ತು. ಈಗ ಟೀ ಕುಡಿದ್ಬಿಟ್ಟು ತಿಂಡಿ ಮಾಡಬೇಕೀಗ. ಈಗ ಸ್ವಲ್ಪ ರೈಟ್ಸ್ಗೆ ಇಟ್ಟಿದ್ದೀನಿ. ಮಗ ಸ್ನಾನಕ್ಕೆ ಹೋಗೋನೆ. ಅವರು ಅವ್ನು ಬಂದಮೇಲೆ ತಿನ್ಬಿಟ್ಟು ಹೋಗ್ತಾನೆ. ಅವ್ನಿಗೆ ಹಾಫ್ ಡೇ, ಸ್ನಾನಕ್ಕೆ ಹೋದವನು. ಇದು ಆಫ್ ಮಾಡಲ್ವ ಸಂಜು? ಅವಳಿನ್ನು ಮಲಗಳು ನೋಡಿ. ಬೇಗ ಬಾ, 7:30 7:45 ಆಯಿತು. 3 ಬೆಡ್ಶೀಟ್ ಎಲ್ಲಿತ್ತಲ್ಲಿ? ಬೆಡ್ಶೀಟ್ ಎಲ್ಲ ಮಡ್ಚಿಟ್ಬಿಟ್ಟು ಇವಾಗ ಕಸ ಗುಡ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಕಾವ್ಯ ಇವತ್ತೆಲ್ಲ ಕೆಲಸ ಮಾಡಲ್ಲ, ಅವಳು ಓದ್ತಾಳೆ. ಹಾಗಾಗಿ ಬೆಡ್ಶೀಟ್ ಎಲ್ಲ ಮಡ್ಚಿಕ್ತಾ ಇದ್ದೀನಿ. ನಾನು ಇಲ್ಲಿ ದಿವಾನ ಮೇಲಿದ್ದು ಮತ್ತು ಬಟ್ಟೆ ರಾತ್ರಿ ಮಡ್ಚೋಕ್ಕೆ ಆಗಿಲ್ಲ, ಹಾಗಾಗಿ ಬೆಳಗ್ಗೆನೇ ಮಡ್ಚಿಡ್ತಾ ಇದ್ದೀನಿ. ಇವತ್ತೇನು ತಿಂಡಿ ಮಾಡೋದಿರಲಿಲ್ಲ, ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿ ನನ್ನ ಮಗನ ಕಳಿಸಿದಷ್ಟೇ. ಈಗ ಎದ್ದು ಕಸ ಹೊಡಿತಾವಳೆ. ಹೊಡಿತಾ ಇಲ್ಲ, ಗುಡಿಸ್ತಾವಳೆ. ಸಾಕ ಟೈಮು ಕಾವ್ಯ? ನೋಡಿ, ಈಗ ಪಾತ್ರೆ ತೊಳಿತಾ ಇದ್ದೀನಿ. ನನ್ನ ಮಗ ಆಲ್ರೆಡಿ ಹೋಗಿದ್ದಾನೆ ಸ್ಕೂಲಿಗೆ, ಎಕ್ಸಾಮ್ ಬರೆಯೋಕ್ಕೆ. ನನ್ನ ಮಗಳು ಓದ್ಕೊತಾ ಇದ್ದು. ಇವಾಗ ತಿಂಡಿ ತಿಂದ್ಬಿಟ್ಟವಳು ಆಚೆನೂ ಓದ್ಲು. ಈಗ ನಾನು ಪಾತ್ರೆ ತೊಳೆದ್ಬಿಟ್ಟು ಸ್ವಲ್ಪ ಕೆಲಸ ಐತೆ, ಮಾಡಬೇಕು. ನೋಡಿ, ಪಾತ್ರೆ ಎಷ್ಟೊಂದೈತೆ, ತೊಳಿಬೇಕು ಇವಾಗ. ಈಗ ತಿಂದು ಕೈಯಲ್ಲಿ ಕೈ ತೊಗೊಳಕ್ಕೆ ಬಂದವಳೆ. ಓದ್ಕೊಳ್ಳೋಬೇಕಾದ್ರೆ ಇವಾಗ ಓದ್ಕೊಳಕ್ಕೆ ಹೋಗ್ತಾಳೆ. ನಾನು ಪಾತ್ರೆ ತೊಳೆದು, ಹಸ್ಬೆಂಡ್ ಬರ್ತಾರೆ ಇವಾಗ, ಡ್ಯೂಟಿಗೆ ಹೋಗ್ತಾರೆ. ಅವ್ರಿಗೆ ಮುದ್ದೆ ಮಾಡಬೇಕು ಇವಾಗ. ಸ್ವಲ್ಪ ಚಿಕನ್ ಸಾರು ಐತೆ ಭಾನುವಾರದ್ದು, ಅದು ಬಿಸಿ ಮಾಡಿಬಿಟ್ಟು ಮುದ್ದೆ ಮಾಡಬೇಕು. ಎಲ್ಲ ತೊಳೆದು ಜೋಡಿಸಿದ್ದಾಯ್ತು. ಈಗ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ಮುದ್ದೆ ಮಾಡಿ ಸ್ವಲ್ಪ ಚಿಕನ್ ಸಾರಿದೆ,